ಹಾ ಹಾ ಎಂದು ಅಲ್ಲಿದ್ದವರೆಲ್ಲರೂ ಉದ್ಗಾರವನ್ನೆತ್ತಿದರು. ಶ್ರೀರಾಮನು ಕತ್ತನ್ನು ಹೊರಳಿಸಿ ಅತ್ತ ನೋಡಿದನು. ಲಕ್ಷ್ಮಣನು ಮಾತ್ರ ಸುರಿವ ಕಣ್ಣೀರಿನಿಂದ ನೆಲವನ್ನೇ ನೋಡುತ್ತಿದ್ದನು. ಹೀಗೂ ಇದೆಯೇ ಎಂದು ಎಲ್ಲ ವಾನರ ವೀರರು ದಾನವರು ಒಬ್ಬರಿನ್ನೊಬ್ಬರನ್ನು ನೋಡಿ ಏನನ್ನೂ ಮಾಡಲಾರದೆ ತರಹರಿಸುತ್ತಿದ್ದರು. ಅಗ್ನಿ ಮಧ್ಯದಲ್ಲಿ ತೇಜಸ್ವಿನಿಯಾದ ಸೀತಾದೇವಿಯು ನಳನಳಿಸುವ ಮಲ್ಲಿಗೆಯ ಬಳ್ಳಿಯಂತೆ ವಿರಾಜಿಸುತ್ತಿದ್ದಳು. ಮೋಡವಿಲ್ಲದಿದ್ದರೂ ಹೂ ಕುಸುಮಗಳನ್ನು ಹೋಲುವ ಮಳೆಹನಿಗಳು ಹನಿದವು. ಅದನ್ನು ಕಂಡು ದೇವತೆಗಳೇ ಮೆಚ್ಚುವಂತೆ ತನ್ನ ಪಾವಿತ್ರ್ಯವನ್ನು ಸೀತೆಯು ತೋರಿಸಿಕೊಟ್ಟಳು ಎಂದು ಜಗ್ಗನೆ ಎದ್ದು ಶ್ರೀರಾಮನು ಓಡಿ ಹೋಗಿ ಆ ಬೆಂಕಿಯ ಮಧ್ಯದಿಂದಲೇ ತನ್ನ ಪತ್ನಿಯನ್ನು ಬಾಗಿ ಬಿಗಿದಪ್ಪಿ ಈಚೆಗೆ ತೆಗೆದು ಎಲ್ಲರ ಮುಂದಲ್ಲೇ ತನ್ನ ತೊಡೆಯ ಮೇಲೆಯೇ ಕುಳ್ಳಿರಿಸಿಕೊಂಡು ಆಕೆಯ ಕುರುಳುಗಳನ್ನು ನೇವರಿಸಿದನು. ಎಲ್ಲರ ಕಣ್ಣು ಬಾಯಿಗಳನ್ನು ಬಿಟ್ಟು ನೋಡತೊಡಗಿದರು. ಲಕ್ಷ್ಮಣನು ಮುಂದಾಗಿ ಅಣ್ಣನ ಮಡಿಲಿನೇರಿ ಕುಳಿತಿದ್ದ ತನ್ನ ಅತ್ತಿಗೆಯನ್ನು ವಂದಿಸಿದನು. ಅವನನ್ನು ನೋಡಿ ಶ್ರೀರಾಮನಿಗೂ ತುಸು ಸಮಾಧಾನವಾಯಿತು. ತನ್ನಾಕೆಯು ಅಂದು ಕೆಟ್ಟ ಮಾತನ್ನಾಡಿ ಇವನನ್ನು ನೋಯಿಸಿದ್ದಳು. ಇಂದು ಪಶ್ಚಾತ್ತಾಪದಿಂದ ದಗ್ಧ ಮಾನಸಲಾಗಿ ಅವನಲ್ಲಿ ಕ್ಷಮೆಯನ್ನು ಬೇಡಿಯೇ ಲೋಕದ ಮುಂದೆ ತಾನು ನಿರ್ದೋಷಿ ಎಂಬುದನ್ನು ತೋರಿಸಿಕೊಟ್ಟಿದ್ದಳು. ಆದುದರಿಂದ ಇನ್ನು ಲಕ್ಷ್ಮಣನ ಮನಸ್ಸಿನಲ್ಲಿ ಸರ್ವಥಾ ಆಕೆಯು ಕುರಿತು ಬೇಸರವಿರಲಾರದೆಂದು ಮನಗಂಡ ಶ್ರೀರಾಮನು ಅದಕ್ಕಾಗಿಯೇ ಸಮಾಧಾನಗೊಂಡಿದ್ದನು. ಈ ಸಂದರ್ಭವಲ್ಲದಿದ್ದರೆ ಸೀತೆಯ ಮನಸ್ಸು ಇಷ್ಟು ಪರಿಶುದ್ಧಗೊಳ್ಳದೆ ಲಕ್ಷ್ಮಣನಿಗೂ ಆ ಜಿಗುಪ್ಸೆಯು ಉಳಿಯಬಹುದಿತ್ತೆಂಬುದು ಶ್ರೀರಾಮನು ತರ್ಕಿಸಿದ್ದನು. ಮೇಲಾಗಿ ಬಂದ ಹಾಗೆಯೇ ತನ್ನ ರಸಿಯನ್ನು ತಾನು ಸ್ವೀಕರಿಸಿಕೊಂಡಿದ್ದರೆ ಇದಕ್ಕಾಗಿಯೇ ಇಷ್ಟೆಲ್ಲವನ್ನು ರಾಮನು ಮಾಡಿದನು ಎಂಬುದು ಕಾಲಾಂತರದಲ್ಲಾದರೂ ಬಾರದಿರದು. ಅಲ್ಲದೆ ಮಾಯಾಮೃಗವನ್ನು ಕಂಡು ಮೋಹಿಸಿದ್ದ ಈಕೆಯು ಪರಿಶುದ್ಧಗೊಳ್ಳಬೇಕಾದುದು ಹೌದೆಂದು ನಿರ್ಧರಿಸಿಕೊಂಡಿದ್ದನು. ಲಕ್ಷ್ಮಣನನ್ನು ಅಟ್ಟಿ ಅವನನ್ನು ನೋಯಿಸಿದ್ದ ತನ್ನ ಪತ್ನಿಯನ್ನು ಇದೇ ಮೊದಲ ಸಲ ಕಂಡ ಶ್ರೀರಾಮನು ಅವಳನ್ನು ಪಕ್ಕನೆ ಪ್ರೀತಿಯಿಂದ ಕರೆದುಕೊಂಡರೆ ಆಕೆಯ ತಪ್ಪಿಗೆ ಇವನು ಏನು ಮಾಡಿದಂತಾಯಿತು. ಅದೇ ಭಾವವು ಎಂದಾದರೊಂದು ದಿನ ಲಕ್ಷ್ಮಣನ ಮನಸ್ಸಿನಲ್ಲಿ ಮೂಡಿದರೆ ಅವನು ಇವನ ಕುರಿತು ಏನು ಅಭಿಮಾನ ಪಡಬಹುದು? ಒಂದು ವೇಳೆ ಏನನ್ನೂ ಅವನೆಣಿಸದಿದ್ದರೂ ವಿಷಯವನ್ನೆಲ್ಲ ಕೇಳಿ ತಿಳಿದವರು ಆಗ ಏನು ಹೇಳಬಹುದು? ಅಂತೆಯೇ ರಕ್ಕಸರ ನಿರ್ಬಂಧದಲ್ಲಿದ್ದವಳನ್ನು ಯಾವ ವಿಚಾರವೂ ಇಲ್ಲದೆ ಸ್ವೀಕರಿಸಿಕೊಂಡರೆ ತನ್ನ ನಡವಳಿಯ ಕುರಿತು ತನ್ನವರೇ ಆದರೂ ಏನು ಭಾವಿಸಬೇಕು? ಕೇವಲ ತನ್ನ ಸೀತೆಗಾಗಿ ಮತ್ತೆಲ್ಲವನ್ನು ರಾಮನು ತೊರೆದು ಬಿಟ್ಟನು ಎಂದು ಜನರಾಡಿಕೊಂಡರೆ ತನ್ನ ಜೀವನವೇ ನಿಷ್ಫಲವಾಗಬಹುದು. ಸೀತೆಯು ನಿರ್ದೋಷಿ ಎಂದು ಸಂಪೂರ್ಣವಾಗಿ ತಾನರಿತಿದ್ದರೂ ಆಕೆಯು ತನ್ನನ್ನು ಲೋಕವನ್ನು ಹಾಗೆ ಸಮಪ್ರಮಾಣವಾಗಿಯೇ ನಂಬುವಂತೆ ವರ್ತಿಸಬೇಕಾದುದು ಅವಳ ಕರ್ತವ್ಯವಿದೆ ಎಂಬುದನ್ನು ಸಹ ಆಕೆಗೆ ತಿಳಿಸಬೇಕಾದುದು ಅಗತ್ಯವಾಗಿತ್ತು. ಈ ಎಲ್ಲವನ್ನು ಪೂರ್ಣವಾಗಿ ವಿವೇಚಿಸಿಕೊಂಡ ಶ್ರೀರಾಮನು ತನ್ನ ಪತ್ನಿಯಲ್ಲಿ ಮೊದಲ ಸಲ ಹಾಗೆ ನಿಷ್ಠುರವಾಗಿ ವರ್ತಿಸಿದ್ದನು. ಆ ಗಂಡ ಹೆಂಡಿನ ಮನಸ್ಸನ್ನು ಅವರು ತಿಳಿದಿರುವಂತೆ ಇತರರು ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ತನ್ನ ಮಾತುಗಳು ವರ್ತನೆಯು ಅವಳಿಗೆ ಅರ್ಥವಾಗಬಹುದೆಂದೇ ಶ್ರೀರಾಮನು ಹಾಗೆ ಮಾಡಿದ್ದನು. ನಿಜವಾಗಿ ಬೇರೆ ಯಾರಿಗೂ ಅರ್ಥವಾಗಿರಲಿಲ್ಲ, ಆಕೆಗೆ ಮಾತ್ರ ಅದು ಅರ್ಥವಾಗಿದ್ದಿತು. ಅಂತೆಯೇ ಅವಳು ಹಾಗೆ ಲಕ್ಷ್ಮಣನಲ್ಲಿ ಚಿತೆಯನ್ನು ಮಾಡಲು ಹೇಳಿ ಅವನಲ್ಲಿ ಕ್ಷಮೆಯನ್ನು ಕೇಳಿ ಅಗ್ನಿಪ್ರವೇಶ ಮಾಡಿದ್ದಳು. ಶ್ರೀರಾಮನು ಚಿತೆಯನ್ನು ನಿರ್ಮಿಸಲು ಸೀತೆಯು ಹೇಳಿದಾಗ ಲಕ್ಷ್ಮಣನಿಗೆ ಸಮ್ಮತಿಯನ್ನು ನೀಯುತ್ತಿದ್ದನು. ಸೀತೆಯು ಅದನ್ನು ಗಮನಿಸಿದ್ದಳು. ಅವಳು ತನ್ನನ್ನು ತಿಳಿದುಕೊಂಡಾಳೆಂಬ ವಿಶ್ವಾಸವೂ ಶ್ರೀರಾಮನಿಗಿತ್ತು. ಯಾರಿಗಾಗಿ ಹಗಲಿರುಳು ಸೀತಾ ಸೀತಾ ಎಂದು ಕಣ್ಣೀರುಗರೆಯುತ್ತಿದ್ದನು, ಆಕೆ ಇನ್ನು ಪ್ರತ್ಯಕ್ಷವಾಗಿ ಕಂಡಾಗ ಅದರಲ್ಲಿಯೂ ರಾವಣಾದಿಗಳನ್ನು ಸಂಹಾರ ಮಾಡಿ ವಿಭೀಷಣನಿಗೆ ಲಂಕಾರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಸಿದ ಮೇಲೆ ಆ ವಿಭೀಷಣನೇ ಆಕೆಯನ್ನು ತಂದೊಪ್ಪಿಸಿದಾಗ ಅಷ್ಟು ನಿರ್ದಯನಂತೆ ವರ್ತಿಸಿದ್ದನ್ನು ಎಣಿಸಿಕೊಂಡು ಸ್ವಯಂ ಲಕ್ಷ್ಮಣನು ಕೂಡ ಶ್ರೀರಾಮನನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥನಾಗಿದ್ದನು. ಆದರೂ ಶ್ರೀರಾಮನ ಅರ್ಧಾಂಗಿಯು ಅರ್ಥ ಮಾಡಿಕೊಂಡು ಅವನಿಗೆ ಹೇಗೆ ನಡೆದರೆ ಇಷ್ಟವೋ ಹಾಗೆಯೇ ವರ್ತಿಸಿ ಲೋಕ ಮುಖದಿಂದ ಪ್ರಶಂಸೆಯನ್ನು ಪತಿದೇವನಿಂದ ಪರಿಶುದ್ಧವಾದ ಸ್ವಾಗತವನ್ನು ಪಡೆದುಕೊಂಡಳು. ವಿ ಎನ್ ಭಾಗವತ್, ಬರಬಳ್ಳಿ.